ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ, ಕುಜ, ರವಿ ಸಂಚಾರ ಬದಲಾವಣೆಯಿಂದ ಮಿಥುನ ರಾಶಿಗಿರುವಂತಕ್ಕಂಥ ಲಾಭಗಳೇನು, ನಷ್ಟಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ನೋಡಿ ವೀಕ್ಷಕರೇ, ಮಿಥುನ ರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರ ಅಂತ ಬಂದಾಗ 10ನೇ ಮನೆಯಲ್ಲಿ ಶನಿ ಇರೋದು ಹೊಸ ಜವಾಬ್ದಾರಿ, ಕೆಲಸದ ಒತ್ತಡ, ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಿರೀಕ್ಷೆಯನ್ನು ಹೆಚ್ಚಿಗೆ ಇಡುವಂಥದ್ದಾಗಿರ್ಬೋದು, ಹಳೆಯ ಕೆಲಸದ ಫಲ ನಿಮ್ಗೆ ಇವಾಗ ಸಿಗುವಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿ ಸ್ಥಿರತೆಗಳನ್ನು ಕಾಣುವಂತಕ್ಕಂಥ ಒಂದು ಉತ್ತಮ ಫಲ ಈ ಒಂದು ತಿಂಗಳಲ್ಲಿ ನೀವು ಕಾಣಬಹುದು. ಉದ್ಯೋಗ ಬದಲಾವಣೆ ಮಾಡುವಂತಕ್ಕಂಥವ್ರು ಮೇನ್ ಆಗಿ ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ಇನ್ನೊಂದು ಜಾಬ್ ಕನ್ಫರ್ಮೇಶನ್ ಆಗೋವರೆಗೂ ಈ ಜಾಬನ್ನು ಬಿಟ್ಟು ಹೋಗೋದು ಒಳ್ಳೆ ನಿರ್ಧಾರ ಅಲ್ಲ. ಇನ್ನು ಕುಟುಂಬ, ವ್ಯಾಪಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಸಲಹಾ ಸೇವೆ ಕ್ಷೇತ್ರಗಳಲ್ಲಿ, ಶಿಕ್ಷಣ, ಆನ್ಲೈನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಈ ಕ್ಷೇತ್ರದಲ್ಲಿ ಒಂದು ಉತ್ತಮ ಅವಕಾಶಗಳನ್ನು ನೀವು ಪಡಿತಾ ಬರ್ತೀರಿ. ಇನ್ನು ಸೆಪ್ಟೆಂಬರ್ 18ರ ನಂತರ ಕುಜ 2ನೇ ಮನೆ ಪ್ರವೇಶ, ಪಾರ್ಟ್ನರ್ ಜೊತೆ ಮಾತಿನ ಸಂಘರ್ಷಗಳಾಗಿರ್ಬೋದು, ಹಣದ ವ್ಯವಹಾರದಲ್ಲಿ ಆತುರಗಳನ್ನು ಮಾಡತಕ್ಕಂಥದ್ದು, ಗ್ರಾಹಕರೊಂದಿಗೆ ಕಠಿಣ ಮಾತುಗಳನ್ನು ಆಡೋದು ತಪ್ಪಿಸ್ಬೇಕು. ಇಲ್ಲಂದ್ರೆ ಇದರ ಹೊಡೆತ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡಿಸ್ತಾ ಹೋಗುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣ ಉಳಿತಾಯ ಆಗಿರ್ಬೋದು, ಕುಟುಂಬ ಸಂಪತ್ತು, ಆರ್ಥಿಕ ಸ್ಥಿರತೆಗೆ ಉತ್ತಮ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗಿರುತ್ತೆ. ಸಾಲ ಕೊಟ್ಟ ಹಣಗಳು ನಿಮಗೆ ಮರಳಿ ಬರುವಂತಕ್ಕಂಥ ಟೈಮ್ ಇದಾಗಿರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಸೆಪ್ಟೆಂಬರ್ 18ರ ನಂತರ 2ನೇ ಮನೆಗೆ ಕುಜ ಪ್ರವೇಶ ಆಗಿರೋದ್ರಿಂದ ಹಣ ಬಂದಷ್ಟೇ ವೇಗವಾಗಿ ನಿಮಗೆ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರವಾಗಿ ಹಣಕಾಸಿನ ವಿಚಾರದಲ್ಲಿ ಕೋಪ ಮತ್ತು ಆತುರದ ನಿರ್ಧಾರಗಳಿಗೆ ಮಾನ್ಯತೆ ಕೊಡಬೇಡಿ, ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ನಂತರ ಆರೋಗ್ಯ ಅಂತ ಬಂದಾಗ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ದಣಿವು, ನಿದ್ರೆಯ ವ್ಯತ್ಯಾಸ, ಮಾನಸಿಕ ಒತ್ತಡ, ದೇಹದಲ್ಲಿ ನೋವು ಇತ್ಯಾದಿಗಳು ಅನುಭವ ಆಗಬಹುದು ನಿಮಗೆ. ಇನ್ನು ಶಿಕ್ಷಣ ವಿಚಾರ ಅಂತ ಬಂದಾಗ ಬುಧ ಸೆಪ್ಟೆಂಬರ್ 7ರ ನಂತರ ಕನ್ಯಾ ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದು ನೆನಪಿನ ಶಕ್ತಿ ಆಗಿರ್ಬೋದು, ಎಕ್ಸಾಮ್ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಗಣಿತ ಅಥವಾ ತಾಂತ್ರಿಕ ವಿಷಯಗಳ ಬಗ್ಗೆ ಆಗಿರ್ಬೋದು, ಬರವಣಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇವುಗಳಿಗೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆ ಉತ್ತಮ ಬೆಂಬಲಗಳು ಸಿಗುವಂತ ಸಂಭವ ಇರುತ್ತೆ. ಮತ್ತೆ ಸೆಪ್ಟೆಂಬರ್ 7ರಿಂದ 25 ಬಹಳ ವಿಶೇಷವಾಗಿರತಕ್ಕಂಥ ದಿನ. ಯಾಕೆ ಅಂತಂದ್ರೆ ನೀವು ಓದಿನ ಮೇಲೆ ಹೆಚ್ಚಿನ ಗಮನವನ್ನ ಈ ಒಂದು ಟೈಮಲ್ಲಿ ಕೊಡೋದ್ರಿಂದ ಅದರದ ಫಲ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು. ಇನ್ನು ಕುಟುಂಬ ಮತ್ತು ಪ್ರೀತಿ ವಿಚಾರ ಅಂತ ಬಂದಾಗ 2ನೇ ಮನೆಯಲ್ಲಿ ಗುರು ಕುಟುಂಬದಲ್ಲಿ ಹಿರಿಯರಿಂದ ಸಹಾಯವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಆರ್ಥಿಕ ಸ್ಥಿತಿ ಸುಧಾರಣೆಗಳನ್ನು ಮಾಡತಕ್ಕಂಥದ್ದು, ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳನ್ನ ಮಾಡಿಸುವಂಥದ್ದಾಗಿರಬಹುದು. ಆದ್ರೆ 2ನೇ ಭಾವಕ್ಕೆ ಕುಜ ಬಂದ ನಂತರ ಮಾತಿನ ಕಾರಣಕ್ಕೆ ಸಣ್ಣ ಜಗಳಗಳು ಉಂಟಾಗುವಂತಕ್ಕಂಥ ಸಾಧ್ಯತೆ ಇರುತ್ತೆ. ಮಾತು ಕಡಿಮೆ, ಸಹನೆ ಹೆಚ್ಚು ಮಾಡಿಕೊಂಡಲ್ಲಿ ಬಹಳ ಒಳ್ಳೆಯದು. ಇನ್ನು 5ನೇ ಮನೆ ಮೇಲೆ ಶುಕ್ರ ಪ್ರಭಾವ ಇರೋದ್ರಿಂದ ಪ್ರೀತಿ, ಆಕರ್ಷಣೆ, ಹೊಂದಾಣಿಕೆ, ಸಂಬಂಧದಲ್ಲಿ ಸೌಹಾರ್ದತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹ ಪ್ರೇಮವಾಗಿ ಬದಲಾಗುವಂತಕ್ಕಂಥ ಟೈಮು ನಿಮಗೆ ಸೆಪ್ಟೆಂಬರ್ ಅಲ್ಲಿ ನೀವು ಕಾಣಬಹುದು. ಇನ್ನು ಪರಿಹಾರ ಅಂತ ಬಂದಾಗ ಬುಧವಾರ ದಿನದಂದು ಗಣಪತಿ ಅಥವಾ ವಿಷ್ಣು ಆರಾಧನೆಯನ್ನ ಮಾಡಿ, ಉತ್ತರಾಷಾಢ ನಕ್ಷತ್ರ ಯಾವತ್ತಿರುತ್ತೋ ಆ ದಿನ ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ನಿಮಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಠಿಣ ಸಮಸ್ಯೆಗಳೇನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.